LIC ಏಜೆಂಟ್ ಆಗಿರ್ತಾರೆ. ಅವ್ರದ್ದು LIC ಇನ್ಶೂರೆನ್ಸ್ ಪಾಲಿಸಿ ಇರುತ್ತೆ, ನಾನು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಇವ್ರನ್ನ ಕರ್ಕೊಂಡು ಹೋಗ್ತಾರೆ ಬ್ಯಾಂಕ್ಗೆ in the year 2000. And he opens a joint account and she says that she went to the account, she signs on the papers but she doesn't know. To the bank, not to the account. I mean, sorry Manoj, she went to the bank but she does not know on what papers she has signed there. A joint account is opened and then he says ಅದಾದ್ಮೇಲೆ 4,50,000 ಒಂದು 3 lakhs ಒಂದು ಚೆಕ್, 1,50,000 ಒಂದು ಚೆಕ್ ಇನ್ಶೂರೆನ್ಸ್ ಇಂದ ಬರುತ್ತೆ, ಅದನ್ನ ಕೊಡಿ ನಾನು ವಿಡ್ರಾ ಮಾಡಿ ನಿಮ್ಗೆ ಡೆಪಾಸಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನ ತಗೊಂಡಿದ್ದಾರೆ. ಅದಾದ್ಮೇಲೆ ಡೆಪಾಸಿಟ್ ಮಾಡಿದ್ದಾರೆ, ದುಡ್ಡು ಕೊಟ್ಟಿಲ್ಲ. 2006 ಅಲ್ಲಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಪೊಲೀಸ್ ಅವ್ರು ಇವ್ರನ್ನ ಕರೆಸ್ತಾರೆ. ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಬಾಂಡ್ ಎಕ್ಸಿಕ್ಯೂಟ್ ಮಾಡ್ತಾರೆ. ನಾನೇ ಯೂಸ್ ಮಾಡ್ಬಿಟ್ಟಿದ್ದೀನಿ, 7 ಲಕ್ಷ ರೂಪಾಯಿ ನಾನು ರಿಟರ್ನ್ ಮಾಡ್ತೀನಿ, ಪ್ರತಿ ತಿಂಗಳು ಇಷ್ಟಿಷ್ಟು ಅಮೌಂಟ್ ಕೊಡ್ತೀನಿ ಅಂತ. ದಟ್ ಈಸ್ ಎಕ್ಸಿಬಿಟೆಡ್ ಆಸ್ ಎಕ್ಸಿಬಿಟ್ P1, ದಟ್ ಈಸ್ ಮಾರ್ಕ್ಡ್ ಆಸ್ ಎಕ್ಸಿಬಿಟ್ P1 ಮೆಲೋಡ್ಸ್. And then Melods 2 checks are given. She says 3 lakh ಒಂದು 1,50,000 ಒಂದು, ಅದು ಎಕ್ಸಿಬಿಟ್ P2 and P3. ಅದಾದ್ಮೇಲೆ 1,20,000 ತನಕ ಒಂದು 6,000, 30,000 ಹಂಗೆ ಕೊಡ್ತಾರೆ. ಆದ್ಮೇಲೆ ಕೊಡ್ಲಿಲ್ಲ. 2009 ಅಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಫಾರ್ ಚೀಟಿಂಗ್ that he is induced in. She has also filed a suit for recovery of money. Melods, she has got a decree in her favor. Melods, if 7 ಲಕ್ಷಕ್ಕೆ ಬಾಕಿ ಇನ್ನೇನ್ ಬಾಕಿ ಇದ್ರು ಅದಕ್ಕೆ ಇಂಟ್ರೆಸ್ಟ್ ನ 18% ಹಾಕಿ ನಾಳೆ ಬೆಳಗ್ಗೆ ದುಡ್ಡು ಕೊಡಿ, ಜೈಲ್ ಶಿಕ್ಷೆ ತೆಗಿತೀನಿ. ಅಲ್ಲ, ಇದು ಸೂಟ್ ಆಗಿ 9 ಅಂದ್ರೆ ನಿಮ್ ಇನ್ನೇನ್ ಬೇಕು ಆರ್ಗ್ಯುಮೆಂಟ್ ಅಲ್ಲ 9,20,000 ಆರ್ಡರ್ ಆಗಿತ್ತು, ಅದ್ರಲ್ಲಿ ಮೈನಸ್ 1,20,000 ಇಲ್ವೋ. ಬಾಕಿ ದುಡ್ಡು ಕೊಡ್ತೀನಿ ಅಂತಂದ್ರೆ ಇಂಟ್ರೆಸ್ಟ್ ಸಮೇತ ಆಕೆನೋ ಕರ್ಸಿ ಆಗಿದ್ದಾಯ್ತು, ನಿಮಗ್ ಟೋಪಿ ಹಾಕ್ಬಿಟ್ಟಿದ ನಿಮ್ ಭಾವ, ಇನ್ ಮುಂದೆ ಹುಷಾರಾಗಿರು ಅಂತ ಹೇಳ್ಬಿಟ್ಟು ಏನೋ ಮಾಡಿ ಬಿಟ್ಟು ಕಳಿಸ್ತೀನಿ ಜೈಲಿಂದ. ಇಲ್ಲ ಬರೇ ಕೈಯಲ್ಲಿ ಮೊಳ ಹಾಕ್ತೀನಿ, ಆ ಕತೆ ಈ ಕತೆ ಕಾನೂನ್ ಪಾಯಿಂಟ್ ಎಲ್ಲ ಆರ್ಗ್ಯುಮೆಂಟ್ ಮಾಡ್ತೀನಿ ಅಂದ್ರೆ ಯು ಆರ್ ಫ್ರೀ ಟು ಆರ್ಗ್ಯೂ. ಐ ಆಮ್ ಪ್ರಿಪೇರ್ ಟು ಲಿಸನ್ ಅಂಡ್ ಪಾಸ್ ಔಟ್. ಎಕ್ಸಿಕ್ಯೂಷನ್ ಪ್ರೊಸೀಡಿಂಗ್ಸ್ ಅಲ್ಲಿ ಒಂದಷ್ಟು ಅಮೌಂಟ್ ಸೇರಿಸಿ ಕರ್ಸಿ ಅದೇನ್ ಮಾಡ್ತಿರೋ ಎಲ್ಲ ದುಡ್ಡೆಲ್ಲ ಕೊಡ್ಬೇಕಲ್ಲ. He is a cancer patient. Melods, I'll ask him to talk before. ಮಾಡಬಾರದು ಮಾಡಿದ್ರೆ ಇನ್ನೇನಾಗುತ್ತೆ? ಬೇರೆ ಯಾರು ಅಲ್ಲ, ಅಣ್ಣನೆಂಟಿ ತಮ್ಮನೆಂಟಿಗೆನೆ ಟೋಪಿ ಹಾಕುವಂತ ಶಾಂತಿ ಇಲ್ಲ ಅಲ್ಲಂಗೆ ಕ್ಯಾನ್ಸರ್ ಬರ್ದಲ್ಲ ಇನ್ನೇನು ನಳ್ನಳಿಸ್ತಾ ಇರ್ತಾನ 100 ವರ್ಷದ ತನಕ. ಅವಳು ದಿನ ಅನ್ಕೊಂಡಿರ್ತಾಳೆ ನಮ್ ಭಾವಂಗ್ ಬರ್ಬಾರದು ರೋಗ ಬಂದ್ ಬೇಗ ಗೊಟ್ಟಕ್ಕನ್ನ ಅಂತ. ಗಂಡ್ಸತ್ ವಿಧವೆಗೆ ಇನ್ನು ಕನ್ನಡದಲ್ಲಿ ಆಡ್ಕೆ ಮಾತಿದೆ ರೂಢಿನಲ್ಲಿ, ಅದ್ ಅನ್ಬಾರ್ದು ಅಂತ ವಿಧವೆ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಅಂತವ್ರ ದುಡ್ಡಿಗೆ ಟೋಪಿ ಹಾಕ್ತಾರಲ್ಲ, ಇದೆಲ್ಲ ಹಳ್ಳಿ ಕಡೆ ನೀವು ಭಾಷಣ ಕೇಳ್ಬೇಕು, ಎಂತೆಂತ ಮಾತಲ್ಲ ಅಂತವ್ರು ಬೈತಾರೆ ಅಂತ. ಅದೆಲ್ಲ ಇಲ್ಲಿ ಹೇಳಿದ್ರೆ ನನ್ ಬಾಯಿ ಕೆಟ್ಟೋಗುತ್ತೆ, ಮತ್ ಸ್ಥಾನಕ್ಕೆ ಅಗೌರವ ಅಷ್ಟೇ. ಅದೇನ್ ಬಾಕಿ ಇದೆಯೋ ಎಲ್ಲ ದುಡ್ಡು ತಗೊಂಡ್ ಬನ್ನಿ, ಕೊಡಿಸ್ತೀನಿ. ಅಯ್ಯಮ್ಮಂಗೆ ಹೇಳ್ತೀನಿ ಶಾಪ ವಾಪಸ್ ತಗೊಂಡ್ಬಿಡು ದುಡ್ಡು ಬಂತಲ್ಲ ಅಂತ. ಯಾರಿಗ್ ಗೊತ್ತು ಕ್ಯಾನ್ಸರ್ ಕ್ಯೂರ್ ಆಗ್ಬೋದು. ಯಾವತ್ ನಾಳೆ ಕರೆಸ್ತಿರೋ ಸೋಮವಾರ ಅವ್ರಿಗೆ ತುಂಬಾನೇ ಹುಷಾರಿಲ್ಲ. ತುಂಬಾನೇ ಆಗತ್ತೆ ಹೇಳ್ತಾ ಇದೀನಲ್ಲ. ಕ್ಯಾನ್ಸರ್ ಅನ್ನೋದೇ ಅಂತ ರೋಗ. ಇನ್ ಸ್ವಲ್ಪ ದಿನ ಬಿಟ್ಬಿಟ್ರೆ ಅಲ್ಲೇ ಶಿವಾಯ ನಮಃ 75 years ಆಗುತ್ತೆ. ಇನ್ನೇನ್ ನಾಳೆಗಳಿಗೆ ನಾಡಿದಾದ್ಮೇಲೆ ಕಡಿಮೆ ಆಗುತ್ತೋ ಜಾಸ್ತಿ ಆಗುತ್ತೋ ವಯಸ್ಸು? ಇನ್ನೊಂದೇನಂದ್ರೆ ಇವ್ರೆಲ್ಲ ವಯಸ್ಸು ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ? ಜಾಸ್ತಿನೇ ಆಗುತ್ತೆ. ಮತ್ತೆ ಅಲ್ಲ ಡಾಕ್ಟರ್ ಇನ್ನೇನು ಇಲ್ಲ ಇವ್ರದ್ದು ದಿನಗಳಷ್ಟೇ. ಸುಮ್ನೆ ಆರಾಮಾಗಿ ಜೈಲ್ಗೆ ಹೋಗಿ ಸೇರ್ಕೊಂಡ್ಬಿಡ್ಲಿ. ಈಗ ಸಸ್ಪೆನ್ಷನ್ ಮಾಡಿದೀವಲ್ಲ ತೆಗೆದಾಕ್ಬಿಡ್ತೀವಿ, ಬೇಗ ತೀರ್ಮಾನ ಕೊಟ್ಬಿಡ್ತೀವಿ. ಪೊಲೀಸ್ನವ್ರು ಬರ್ತಾರೆ ನಡಿಯಪ್ಪ ರಾಜ್ಕುಮಾರ್ ಅಂತ ಹೇಳ್ತಾರೆ, ಡೈರೆಕ್ಟ್ ಪಾಸ್ಪೋರ್ಟ್, ನೋ ಇಮಿಗ್ರೇಷನ್. ಮಾಡ್ಬಾರದ್ ಮಾಡಿದ್ರೆ ಆಗ್ಬಾರದ್ ಆಗ್ಬಿಡುತ್ತಮ್ಮ. ಕಲಿಯುಗದಲ್ಲಿ ಕೈ ಮೇಲ್ ಫಲ ಅಂತ. ಹೌದು, ಇವ್ರು LIC ಇದಕ್ಕೆ ಕಂಪ್ಲೇಂಟ್ ಕೊಟ್ಟು ಅವ್ರ ಏಜೆನ್ಸಿ ಅದು ಏನ್ ಮಾಡ್ತಾರೆ. ಈ ತರ LIC ನನಗೆ ನಾದ್ನಿಗೆ ಬಿಡದೆ ಇದ್ದವ್ ಇನ್ನೆಷ್ಟ್ ಜನಕ್ಕೆ ಇನ್ನೇನೇನ್ ಟೋಪಿ ಮಾಡಿದನು? ಇಲ್ಲ ಸ್ವಾಮಿ, ಆ ತರದ್ದೇನು ಇಲ್ಲ. ಇಟ್ಸ್ ಎ ಜೆನ್ಯೂನ್ ಕೇಸ್. ಜಾಯಿಂಟ್ ಅಕೌಂಟ್ ಈಸ್ ಓಪನ್ Melods ವಿತೌಟ್ ಹರ್ ಕನ್ಸೆಂಟ್ ಇಟ್ ಕೆನಾಟ್ ಬಿ ವಿಡ್ರಾನ್. ಹೋಗ್ಲಿ ಬಿಡಿ, ಅವ್ರು ಮಾಡಿದ ಕರ್ಮಕ್ಕೆ ಅವ್ರು ಅನುಭವಿಸ್ತಾ ಇದಾರೆ. ನಾವ್ ಯಾಕೆ ನಮ್ ಬಾಯಿಂದ ಕೆಟ್ಟದ್ ಹೇಳ್ಬೇಕು? ನೀವು ಮೆರಿಟ್ಸ್ ಮೇಲೆ ಏನಾರು ಇದ್ರೆ ಮಾಡ್ಬಿಡಿ. ಅಡ್ಮಿಟೆಡ್ಲಿ ಮಾಡಿರೋದು ಫ್ರಾಡು, 420 ಕೆಲಸ. ಅದನ್ನ ಹೆಂಗ್ ಸಪೋರ್ಟ್ ಮಾಡ್ಕೋತೀರ? ದಟ್ ಇನ್ ದಿ ರಿವಿಷನ್. ಬೇರೆ ಯಾರಿಗೋ ಟೋಪಿ ಹಾಕ್ತಾನೆ ಅಂತಂದ್ರೆ ಇಲ್ವಂತೆ. ಇಲ್ಲಿ ಮದ್ದಾಕೋದು ಅಂತ ಒಂಥರ ಇರುತ್ತೆ. ಈಗೆಲ್ಲ ಕಡಿಮೆ ಆಗ್ಬಿಟ್ಟಿದ್ದಾರೆ. ಎ ಪರ್ಟಿಕ್ಯುಲರ್ ಹರ್ಬಲ್ ಕೆಮಿಕಲ್ಸ್ ಆರ್ ಯೂಸ್ಡ್
ಅಂಡ್ ಸ್ಮಾಲ್ ಒಂದು ಗುಳ್ಳೆ ತರದ ಇಷ್ಟ ಉಂಡೆ ಮಾಡ್ಬಿಡ್ತಾರೆ, ಸಣ್ಣಕ್ಕಿರುತ್ತೆ, ಅದನ್ನ ಊಟದ ಜೊತೆ ಕೊಟ್ಬಿಡ್ತಾರೆ. ಸೈಂಟಿಫಿಕ್ ರೀಸನ್ ಏನು ಅಂದ್ರೆ ಆ ಕಾಂಬಿನೇಷನ್ ಇಟ್ ಕೆನಾಟ್ ಬಿ ಡೈಜೆಸ್ಟೆಡ್ ಅಂಡ್ ಇಟ್ ಸ್ಟಿಕ್ಸ್ ಆನ್ ಟು ದಿ ಸಮ್ ಪೋರ್ಷನ್ ಆಫ್ ದಿ GI tract, ಮೇ ಬಿ ಇನ್ ದಿ ಸ್ಟಮಕ್ ಆರ್ ಇನ್ ದಿ intestine or somewhere. It sticks to that. Automatically the person feels indigestion, so many things. ಊಟ ಸೇರೋದಿಲ್ಲ, ತಾಪತ್ರೆ ಆಗುತ್ತೆ, ಬಿಕಾಸ್ ಸಮ್ ಫಾರಿನ್ ಬಾಡಿ ಇಸ್ ಇನ್ಸೈಡ್. ಇದನ್ನ ವಾಪಸ್ ತೆಗ್ಸೋಕು ಮಾರ್ಗ ಗೊತ್ತಿದೆ, ಆ ಮದ್ದನ್ನ ಗೊತ್ತಾಯ್ತಲ್ಲ. ಅಂದ್ರೆ ಅದಕ್ಕೆ ಕೌಂಟರ್ ಏನೋ ಕೊಟ್ರೆ ಅದು ಹೊರಗೆ ಬಂದ್ಬಿಡುತ್ತೆ, ವಾಂತಿನಲ್ಲೋ ಐದರ್ ಮೋಷನಲ್ಲೋ ಹೊರಟೋಗ್ಬಿಡುತ್ತೆ ಅದು. ಇಫ್ ಇಟ್ ಈಸ್ ಇನ್ ದಿ ಸ್ಟಮಕ್, ವಮನ ಅಂತ ಆಯುರ್ವೇದದಲ್ಲಿ. ವಮನ ಅಂತಂದ್ರೆ ಊರ್ಧ್ವಮುಖವಾಗಿ ಬರ್ತಕ್ಕಂಥದ್ದು. ಅದು ಜಠರದಲ್ಲಿದ್ದಾಗ ಮಾತ್ರ ವಾಂತಿ ಸಾಧ್ಯ, ಗೊತ್ತಾಯ್ತಲ್ಲ. ಸ್ಟಮಕ್ ವಾಶ್ ಅಂತ ಇಂಗ್ಲಿಷಲ್ಲಿ ಕರಿತೀವಲ್ಲ, ಅದೇ, ಇನ್ನೇನು ಇಲ್ಲ. ಅದಕ್ಕೆ ವಮನ ಅಂತ. ಅಂದ್ರೆ ಅಪ್ವರ್ಡ್ ಪ್ರೆಷರ್ ಕ್ರಿಯೇಟ್ ಮಾಡ್ತಾರೆ, ಕ್ರಿಯೇಟ್ ಮಾಡಿಬಿಟ್ಟು ಹೊರಗಡೆ ಹಾಕ್ಸ್ಬಿಡೋದು, ರಿವರ್ಸ್ ರೂಟಲ್ಲಿ ಬಂದಂಗಾಗುತ್ತೆ. ಅದಿಲ್ಲದೆ ಹೋಯ್ತು ಅಂತಂದ್ರೆ ಇಟ್ ಹ್ಯಾಸ್ ಟು ಪಾಸ್ ಥ್ರೂ ದಿ ಎಂಟೈರ್ GI tract. ಮೊದಲು ಸಣ್ಣ ಕರಳಿಗೆ ಹೋಗ್ಬೇಕು, ಆಮೇಲೆ ದೊಡ್ಡ ಕರಳಿಗೆ ಹೋಗ್ಬೇಕು, ಆ ಟೈಮ್ ಎಲ್ಲ ತೆಗೆದುಕೋಬೇಕು. ಅದನ್ನ ಕೆನ್ಲಿ ಸ್ಪೀಡ್ ಇಟ್ ಅಪ್, ಬೇಕಾದಷ್ಟಿದೆ ಅದಕ್ಕೆಲ್ಲ. ಪರ್ಗೆಟಿವ್ಸ್ ಅಂತ ಕರೀತಾರೆ, ಅದನ್ನ ಕೊಡ್ತಾರೆ. ಅದು ಕೊಟ್ರೆ ಬೇಗ ಅದೆಲ್ಲ ಕ್ರಿಯೇಷನ್ ಆಗಿ ಪ್ರೆಷರ್ ಕ್ರಿಯೇಟ್ ಆಗಿ ಹೋಗಿ ಅದು ಮೋಷನಲ್ ಹೊಟ್ಟೋಗ್ಬಿಡುತ್ತೆ. ಈ ತರ ಔಷಧಿ ಗೊತ್ತಿದೆ ಅವ್ರಿಗೆ. ಈ ಮದ್ದು ಹಾಕೋದು ಕಲ್ತ್ ಬಿಟ್ಟಿರ್ತಾರಲ್ಲ, ಅದನ್ನ ಯಾರ ಮೇಲಾರು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಲ್ಲ. ಕಲ್ತಿರೋದು ಹೆಂಡತಿ ಆದ್ರೆ ಈಜಿಗೆ ಸಿಕ್ಕೋದೆ ಪಾಪ ಗಂಡ, ಅವನ ಮೇಲೆ ಹಾಕ್ಬಿಡ್ತಾಳೆ. ಆ ರಿವರ್ಸ್ ಪ್ರೋಸೆಸ್ ನ ಸರಿಯಾಗಿ ಕಲ್ತಿಲ್ದೆ ಹೋದ್ರೆ ಅಭಿಮನ್ಯು ಚಕ್ರವ್ಯೂಹ ಆಗ್ಬಿಡುತ್ತೆ. ಅಂದ್ರೆ ವಾಪಸ್ ತೆಗೆಯೋ ಮಾರ್ಗ. ಮಕ್ಕಳ ಮೇಲೆ ಹಾಕೋರ್ನ ನೋಡಿದೀನಿ ನಾನು. ಯಾರೋ ಸಿಕ್ತೆ ಹೋದ್ರೆ ಮಕ್ಕಳ ಮೇಲೆ ಹಾಕ್ಬಿಡೋದು ಅಂತ ಚಟ. ಅದು ಒಂದ್ಸತಿ ಕಲ್ತ್ಬಿಟ್ಮೇಲೆ ಮ್ಯಾಜಿಕ್ ಮಾಡ್ದಂಗೆ ಹಿಂಗ್ ಮಾಡಿ ಹಂಗ್ ತೆಗೆಯೋದು, ಹಿಂಗ್ ಮಾಡೋದು ಹಂಗ್ ತೆಗೆಯೋದು, ಹಂಗ್ ಮಾಡೋದು ಹಂಗ್ ತೆಗೆಯೋದು. ಯು ಅಂಡರ್ಸ್ಟ್ಯಾಂಡ್ ದಟ್? ಇವನು ಹಂಗೆ ಫ್ರಾಡ್ ನ ಮೊದಲು ನಾದ್ನಿ ಮೇಲೆ ಮಾಡಿ ಆಮೇಲೆ ಯಾರ್ಯಾರು ಮಾಡೋದು. ಅಲ್ಲ, ಅವ್ರ ಏಜೆನ್ಸಿನ ಜಾಯಿಂಟ್ ಆಗಿ ಅಕೌಂಟ್ ಓಪನ್ ಮಾಡಿಸಿದಾರೆ ಮೇಲ ಇಬ್ರು. ಆಯ್ತು ಇವರೇ, ಇಲ್ಲದ ಮದ್ದಿನ ಕತೆ ನಾವ್ ಯಾಕೆ ಹೇಳ್ತೀವಿ? ಫಸ್ಟ್ ಪರ್ಸನ್ ಟು ಬಿ ಡ್ಯೂಪ್ಡ್ ವಾಸ್ ಸಿಸ್ಟರ್-ಇನ್-ಲಾ. ಬೇಕಾಗಿತ್ತ? ಆನ್ ದಿ ಕಾಂಟ್ರರಿ ಹೆಂಗಿರ್ಬೇಕಮ್ಮ? ಹೆಂಗಿರ್ಬೇಕು? ಆಕೆ ಗಂಡ ಅಂದ್ರೆ ಇವಳಿಗೆ ಸಿಬ್ಲಿಂಗು, ಅವನ್ ಸತ್ತೋಗ್ಬಿಟ್ಟಿದ್ದಾನೆ. ಏನ್ ಮಾಡ್ಬೇಕಂತ ಸಂದರ್ಭದಲ್ಲಿ ಶಾಂತಿಲಾಲ್ ಅಯ್ಯೋ ಪಾಪ ಅಂತ ಹೇಳಿ ಅವ್ರ ಮನೆಗೆ ನೆರಳಾಗಿ ನಿಂತು ತನ್ನ ಕೈಯಿಂದ ಸಹಾಯ ಮಾಡಿ ಮಕ್ಕಳು ಮರಿಗೆ ಏನಾರು ಒಂದ್ ಚೂರುಪಾರು ಕೊಟ್ಟು ನೋಡ್ಕೊಳ್ತಕ್ಕಂಥದ್ದು ಫಸ್ಟ್ ಲೆವೆಲ್ ಸಾತ್ವಿಕತನ. ಆಗ್ಲಿಲ್ವಾ, ಹಾಳಾಗೋಗು, ಗೋಡಾಹಿ ಮೈದಾನೆ, ಆ ದಿನದ ಕಾರ್ಯ ಆಯ್ತು, ಏನೋ ಮಾಡಿಸಿದೀವಿ, ಇನ್ಮೇಲೆ ನಿನ್ ದಾರಿ ನಿನ್ಗೆ, ನನ್ ದಾರಿ ನನ್ಗೆ. ತಮ್ಮನೇ ಇಲ್ಲ, ಅಣ್ಣನೇ ಇಲ್ಲ, ಇನ್ ನಾದ್ನಿಗೆ ಅತ್ಕೇನ್ ಕಟ್ಕೊಂಡು ಏನಾಗಬೇಕು? ನಿಮ್ ದಾರಿ ನಿನ್ಗೆ, ನನ್ ದಾರಿ ನನ್ಗೆ. ಅದು ರಾಜಸತನ. ಮೂರನೇದ್ ನೀವು ಮಾಡೋದು ತಾಮಸ್ತನ. ಹೆಂಗೂ ಇಲ್ವಲ್ಲ, ನಾನೇ ನಿಮ್ಮನೆಗೆಲ್ಲ ಅಂತ ಹೇಳಿ ನಾಮ ಹಾಕ್ಬಿಟ್ಟಿದ್ದಾನೆ. ಪಾಪ ಅವಳು ಗಂಡನ್ ಕಳ್ಕೊಂಡು ಮಕ್ಕಳನ್ನಿಟ್ಕೊಂಡು ಭಾವ ಮೋಸ ಮಾಡಲ್ಲ ಅನ್ಕೊಂಡು ಅವ್ನು ನಂಬ್ಕೊಂಡು ಹೋದ್ರೆ ಟೋಪಿ ಹಾಕ್ಬಿಡ್ತೀರಾ? ಕರ್ಕೊಂಡೋಗಿ. ಅಟ್ ದಿ ಇನ್ಸೆಪ್ಷನ್ ದಟ್ ಡರ್ಟಿ ಮೈಂಡ್ ಈಸ್ ದೇರ್. ಯು ಅಂಡರ್ಸ್ಟ್ಯಾಂಡ್ ದಟ್? ಅಟ್ ದಿ ಇನ್ಸೆಪ್ಷನ್ ಕರ್ಕೊಂಡೋಗಿ ಅವಳ ಹತ್ರ ಸೈನ್ ಹಾಕಿಸ್ದಾಗ್ಲೇ ಗೊತ್ತಿದೆ ಅವನ್ಗೆ ಮಾಡ್ಬೇಕಾದೆಲ್ಲ ಕುಕೃತ್ಯನ, ಫುಲ್ ಡರ್ಟಿ ಮೈಂಡ್ ಕೆಲಸ ಮಾಡಿ ಅವ್ಯವಹಾರ ಏನೇನ್ ಮಾಡ್ಬೇಕೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅಸಹಾಯಕ ಹೆಣ್ಣು ಮಗಳನ್ನ ದುರುಪಯೋಗ ಸಂಪೂರ್ಣವಾಗಿ ಮಾಡ್ಕೊಂಡಿರೋಂಗೆ ಮರ್ಸಿ ಅಂತ ತೋರಿಸೋದು. ಯು ಅಂಡರ್ಸ್ಟ್ಯಾಂಡ್ ದಟ್? ಯು ಅಂಡರ್ಸ್ಟ್ಯಾಂಡ್ ದಟ್? ಸೊ ದಿಸ್ ಇಸ್ ನಾಟ್ ಎ ಕೇಸ್ ವೇರ್ ದಿಸ್ ಕೋರ್ಟ್ ವಿಲ್ ನಾಟ್ ಬಿ ಇನ್ಕ್ಲೈನ್ ಟು ಶೋ ಎನಿ ಮರ್ಸಿ ಟು ಯುವರ್ ಕ್ಲೈಂಟ್, ದಟ್ ಟು ಇನ್ ದಿ ರಿವಿಷನಲ್ ಜೂರಿಸ್ಡಿಕ್ಷನ್. ಒಂದೇ ಮಾರ್ಗ ಏನು ಅಂದ್ರೆ, ಆ ಎಮ್ಮಂಗೆ ಇವನ್ ಯಾವನ್ಗೋ ಜೈಲ್ಗೆ ಹೋಗೋದ್ರಿಂದ ಏನು ಬರಲ್ಲ, ಕಷ್ಟನೋ ಸುಖನೋ ಪಾಪ ಒದ್ದಾಡೋಗ್ಬಿಟ್ಟಿದ್ದಾಳೆ, ಕೋರ್ಟು ಕಚೇರಿ ಅಂತ ಅಳೆದ್ಬಿಟ್ಟಿದ್ದಾಳೆ, ಪೊಲೀಸ್ ಅಂದ್ರೆ ಸುಮ್ಮನೆ ಆಗುತ್ತಾ? ಸಾದಿಲ್ವಾರ್ ಖರ್ಚು, ಮೇಲ್ ಖರ್ಚು, ಕೆಳಗಿನ ಖರ್ಚು, ಎಲ್ಲಾ ಖರ್ಚು ಮಾಡಿ 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 ಸುಸ್ತಾಗ್ಬಿಟ್ಟಿದ್ದಾಳೆ. ಒಂದಷ್ಟು ದುಡ್ಡು ನಾನು ಕೊಡಿಸ್ಬಿಡಿ, ಅದೇನೋ ಮಾಡ್ತಾಳೆ, ಹೋಗ್ಲಿ ಬಿಡಮ್ಮ ಮಾಫ್ ಮಾಡ್ಬಿಡು ಅಂತೀನಿ. ಎಲ್ಲ ಹೆಣ್ಮಕ್ಳು
ಹೃದಯನು ಅತ್ಯಂತ ಕರುಣಾಮಯಿಗಳಂತೆ, ಕ್ಷಮೆಯಾಧರಿತ್ರಿ ಅಂತ. ಅದಕ್ಕೆ ಹೋಗ್ಲಿ ಬಿಡು, ಮಾಫ್ ಮಾಡ್ಬಿಡು ಅಂತ ಹೇಳ್ತೀನಿ. ಆ ಎಮ್ಮನ್ ಕರ್ಸಿ ಜೊಟ್ಟಮ್ಮನಿ ಬರೇ ಕೈಯಲ್ಲಿ ಮೊಳ ಹಾಕೋಂಗಿಲ್ಲ. ಕ್ಯಾನ್ಸರು 4 ಆಣಿಗೆ 8 ಆಣಿ ಕೊಡ್ತೀನಿ, 8 ಆಣಿಗೆ 1 ರೂಪಾಯಿ ಕೊಡ್ತೀನಿ, ಅವೆಲ್ಲ ನಡೆಯಲ್ಲ. Please, please. Monday at 2:30, get your client. Please. You also try to contact the complainant to be present. We'll put an end to this.